ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು BA 5th ಸೆಮ್ ಇತಿಹಾಸ ವಿಭಾಗದ 3ನೇ ಘಟಕದ 3ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಅದೇ ರಾಣಿ ವಿಕ್ಟೋರಿಯಾ ಘೋಷಣೆ. ಈ ಒಂದು ಪ್ರಶ್ನೆಯನ್ನು ನಮಗೆ 5 ಮಾರ್ಕ್ಸ್ಗೆ ಅಂದರೆ 10 ಮಾರ್ಕ್ಸ್ಗೆ ಇರ್ತಾರೆ. ಅದಕ್ಕೆ ಯಾವ ರೀತಿಯಾದಂಥ ಸೂಕ್ತವಾದ ಉತ್ತರವನ್ನು ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪೀಠಿಕೆ. 1857ರಲ್ಲಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಿದ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ವೈಫಲ್ಯ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಸ್ಪಷ್ಟವಾಯಿತು. ದಂಗೆಯನ್ನು ಹತೋಟಿಗೆ ತಂದ ನಂತರ ಬ್ರಿಟನ್ ಸರ್ಕಾರವು ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿತು. ಭಾರತದ ಆಡಳಿತವನ್ನು ಬ್ರಿಟಿಷ್ ಸಿಂಹಾಸನದ ನೇರ ಉಸ್ತುವಾರಿಯಾಗಿ ತೆಗೆದುಕೊಂಡಿತು. ಈ ಐತಿಹಾಸಿಕ ಬದಲಾವಣೆಯನ್ನು ಅಧಿಕೃತವಾಗಿ ಸಾರಲು 1858ರ ನವೆಂಬರ್ 1ರಂದು ಅಲಹಾಬಾದ್ನಲ್ಲಿ ನಡೆದ ಭವ್ಯ ದರ್ಬಾರಿನಲ್ಲಿ ಅಂದಿನ ವೈಸರಾಯ್ ಲಾರ್ಡ್ ಕ್ಯಾನಿಂಗ್ ಅವರು ಬ್ರಿಟನ್ನ ರಾಣಿ ವಿಕ್ಟೋರಿಯಾ ಪರವಾಗಿ ಈ ಮಹಾಘೋಷಣೆಯನ್ನು ಹೊರಡಿಸಿದರು. ಹಾಗೆ ಘೋಷಣೆಯ ಪ್ರಮುಖ ಅಂಶಗಳೇನು ಅನ್ನೋದನ್ನು ಈಗ ಬರೀಬೇಕಾಗುತ್ತೆ. ರಾಣಿ ವಿಕ್ಟೋರಿಯಾ ಅವರ ಘೋಷಣೆಯಲ್ಲಿ ಭಾರತೀಯರ ಅಸಮಾಧಾನವನ್ನು ಶಮನಗೊಳಿಸಲು ಮತ್ತು ಆಡಳಿತವನ್ನು ಸುಗಮಗೊಳಿಸಲು ಹಲವಾರು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಲಾಯಿತು. ಅದರಲ್ಲಿ ಮೊದಲನೇದಾಗಿ ಆಡಳಿತಾತ್ಮಕ ಬದಲಾವಣೆ. ಮೊದಲನೇದು ಕಂಪನಿಯ ಆಡಳಿತ ಅಂತ್ಯ. ಆಡಳಿತಾತ್ಮಕ ಬದಲಾವಣೆಯಲ್ಲಿ ಮೊದಲನೇ ಒಂದು ಕಾರ್ಯ ಮಾಡಿದ್ರು, ಕಂಪನಿ ಆಡಳಿತದ ಅಂತ್ಯವನ್ನು ಮಾಡಿದ್ರು. ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮತ್ತು ಆಡಳಿತಾತ್ಮಕ ಅಧಿಕಾರಗಳನ್ನು ರದ್ದುಪಡಿಸಿ ಭಾರತದ ಆಡಳಿತವನ್ನು ನೇರವಾಗಿ ಬ್ರಿಟಿಷ್ ಕಿರೀಟದ ಅಂದರೆ ರಾಣಿಯ ಕಂಟ್ರೋಲ್ಗೆ ತರಲಾಯಿತು. ಎರಡನೇದಾಗಿ ವೈಸರಾಯಿ ಹುದ್ದೆಯ ಸೃಷ್ಟಿ. ಭಾರತ ಗವರ್ನರ್ ಜನರಲ್ ಹುದ್ದೆಯನ್ನು ವೈಸರಾಯ್ ಎಂದು ಮರುನಾಮಕರಣ ಮಾಡಲಾಯಿತು. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸರಾಯ್ ಆದರು. ಮೂರನೇದಾಗಿ ಭಾರತಾಂಗ ಕಾರ್ಯದರ್ಶಿ. ಲಂಡನ್ನಲ್ಲಿ ಭಾರತದ ವ್ಯವಹಾರಗಳನ್ನು ನೋಡಿಕೊಳ್ಳಲು ಭಾರತದ ಕಾರ್ಯದರ್ಶಿ ಎಂಬ ಹೊಸ ಮಂತ್ರಿ ಹುದ್ದೆ ಮತ್ತು ಅವರ ಸಹಾಯಕ್ಕೆ 15 ಸದಸ್ಯರ ಮಂಡಳಿಯನ್ನು ರಚಿಸಲಾಯಿತು. ಇದಿಷ್ಟು ಆಡಳಿತಾತ್ಮಕವಾಗಿ ಅವರು ಜಾರಿಗೆ ತಂದಂತಹ ಸುಧಾರಣೆ. ಇನ್ನು ಎರಡನೇದಾಗಿ ದೇಶೀಯ ಸಂಸ್ಥಾನಗಳ ಹಾಗೂ ರಾಜರ ಹಕ್ಕುಗಳು. ಅದರಲ್ಲಿ ಮೊದಲನೇದು ರಾಜ್ಯ ಸಂಯೋಜನೆಯ ನಿಲುಗಡೆ. ಲಾರ್ಡ್ ಡಲ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿತು. ಎರಡನೇದಾಗಿ ದತ್ತು ಸ್ವೀಕಾರ ಹಕ್ಕು. ಭಾರತೀಯ ದೇಶೀಯ ರಾಜರಿಗೆ ತಮ್ಮ ಉತ್ತರಾಧಿಕಾರಿಗಳನ್ನು ದತ್ತು ತೆಗೆದುಕೊಳ್ಳುವ ಹಕ್ಕನ್ನು ಮರುಸ್ಥಾಪಿಸಲಾಯಿತು. ಮೂರನೇದಾಗಿ ಸಂಸ್ಥಾನಗಳ ಗಡಿ ಸುರಕ್ಷತೆ. ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಭಾರತೀಯ ರಾಜ್ಯಗಳನ್ನು ಬಲವಂತವಾಗಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಭರವಸೆಯನ್ನು ಕೂಡ ನೀಡಿತು. ಮೂರನೇದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ತಟಸ್ಥತೆ. ಧಾರ್ಮಿಕ ಸಹಿಷ್ಣುತೆ. ಇದರಲ್ಲಿ ಮೊದಲನೇದು ಧಾರ್ಮಿಕ ಸಹಿಷ್ಣುತೆ. ಭಾರತೀಯರ ಧಾರ್ಮಿಕ ಆಚಾರ ವಿಚಾರ ಸಂಪ್ರದಾಯಗಳು ಮತ್ತು ನಂಬಿಕೆಗಳಲ್ಲಿ ಬ್ರಿಟಿಷ್ ಸರ್ಕಾರವು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿತು. ಎರಡನೇದು ಸಮಾನ ಅವಕಾಶ. ಧರ್ಮ, ಜಾತಿ, ವರ್ಣ, ಲಿಂಗ ಭೇದವಿಲ್ಲದೆ ಅರ್ಹತೆಗೆ ಅನುಗುಣವಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ನೀಡುವುದಾಗಿ ಭರವಸೆಯನ್ನ ನೀಡಿತು. ಮೂರನೇದು ನ್ಯಾಯ ಮತ್ತು ಪರಂಪರೆ. ಭಾರತೀಯ ಹಳೆಯ ಕಾಯ್ದೆ ಕಾನೂನುಗಳು, ಆಸ್ತಿ ಹಕ್ಕುಗಳು ಹಾಗೂ ಆಚಾರ ವಿಚಾರಗಳನ್ನು ಗೌರವಿಸಲಾಗುವುದೆಂದು ತಿಳಿಸಲಾಯಿತು. ನಾಲ್ಕನೇದಾಗಿ ದಂಗೆಕೋರರಿಗೆ ಕ್ಷಮಾದಾನ. 1857ರ ದಂಗೆಯಲ್ಲಿ ಭಾಗವಹಿಸಿದ್ದವರ ಪೈಕಿ ಬ್ರಿಟಿಷ್ ಪ್ರಜೆಗಳ ಕೊಲೆಯಲ್ಲಿ ನೇರವಾಗಿ ಭಾಗಿಯಾದ ಎಲ್ಲಾ ದಂಗೆಕೋರರಿಗೆ ಸಾರ್ವತ್ರಿಕ ಕ್ಷಮಾದಾನವನ್ನು ಮಾಡಲಾಯಿತು. ಈ ಒಂದು ಘೋಷಣೆಯ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳೇನು ಅನ್ನೋದನ್ನು ನೋಡೋಣ. ಮೊದಲನೇ ಒಂದು ಪರಿಣಾಮ ಏನಂದ್ರೆ ಹೊಸ ಆಡಳಿತ ಯುಗ. ಈ ಘೋಷಣೆಯು ಭಾರತದಲ್ಲಿ ಕಂಪನಿಯ ಆಡಳಿತದ ನಿರಂಕುಶ ಪ್ರಭುತ್ವಕ್ಕೆ ಮುಕ್ತಾಯ ಹಾಡಿ ಬ್ರಿಟಿಷ್ ಕ್ರೌನ್ ಆಡಳಿತ ಎಂಬ ಹೊಸ ರಾಜಕೀಯ ಅಧ್ಯಾಯಕ್ಕೆ ಅಡಿಪಾಯ ಹಾಕಿತು. ಎರಡನೇದಾಗಿ ದೇಶೀಯ ರಾಜರ ಬೆಂಬಲ ಗಳಿಕೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ರದ್ದಾದ್ದರಿಂದ ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷ್ ಆಡಳಿತದ ಮೇಲಿದ್ದ ಭಯವನ್ನು ಕಳೆದುಕೊಂಡು ಬ್ರಿಟಿಷರಿಗೆ ನಿಷ್ಠರಾಗಿ ಉಳಿಯಲು ಪ್ರಾರಂಭಿಸಿದರು. ಮೂರನೇ ಒಂದು ಪರಿಣಾಮ ಸಂಪ್ರದಾಯವಾದಿಗಳಿಗೆ ಸಮಾಧಾನ. ಧಾರ್ಮಿಕ ವಿಷಯಗಳಲ್ಲಿ ಬ್ರಿಟಿಷರ ಹಸ್ತಕ್ಷೇಪ ನಿಲ್ಲುತ್ತದೆ ಎಂಬ ಭರವಸೆಯು ಭಾರತದ ಸಾಂಪ್ರದಾಯಿಕ ವರ್ಗಕ್ಕೆ ತಾತ್ಕಾಲಿಕ ನೆಮ್ಮದಿಯನ್ನು ನೀಡಿತು. ನಾಲ್ಕನೇ ಒಂದು ಪರಿಣಾಮ ಬ್ರಿಟಿಷ್ ವಂಚನೆ. ರಾಣಿ ವಿಕ್ಟೋರಿಯಾ ಅವರ ಘೋಷಣೆಯನ್ನು ಬ್ರಿಟಿಷರು ಸಮಾನತೆಯ ಭರವಸೆಯೆಂದು ಬಣ್ಣಿಸಿದರು. ಪ್ರಾಯೋಗಿಕವಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತು ಆಡಳಿತದಲ್ಲಿ ಭಾರತೀಯರಿಗೆ ಸಮಾನ ಅವಕಾಶವನ್ನು ನೀಡಲಿಲ್ಲ. ಆದ್ದರಿಂದ ಇದನ್ನು ಖಾಲಿ ಭರವಸೆಗಳ ಪತ್ರ ಎಂದು ವಿಮರ್ಶಕರು
ಕರೆದಿದ್ದಾರೆ. ಇದಿಷ್ಟು ರಾಣಿ ವಿಕ್ಟೋರಿಯಾ ಘೋಷಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು ಮತ್ತು ಪ್ರಮುಖ ಅಂಶಗಳಾಗಿರ್ಬೋದು ಮತ್ತು ಅದು ಯಾತಕ್ಕಾಗಿ ಜಾರಿಗೆ ಬಂತು ಅನ್ನೋದನ್ನು ನೋಡಿದ್ದೀವಿ. ಈಗ ಕೊನೆಯದಾಗಿ ಸಮಾರೋಪ. ಆಧಾರಭೂತವಾಗಿ 1858ರ ರಾಣಿ ವಿಕ್ಟೋರಿಯಾ ಘೋಷಣೆಯು 1857ರ ಮಹಾದಂಗೆಯಿಂದ ಪಾಠ ಕಲಿತ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯಶಾಹಿ ಆಡಳಿತವನ್ನು ಸುದೀರ್ಘ ಕಾಲ ಉಳಿಸಿಕೊಳ್ಳಲು ರೂಪಿಸಿದ ಒಂದು ಚಾಣಾಕ್ಷ ರಾಜಕೀಯ ತಂತ್ರವಾಗಿತ್ತು. ಆದಾಗ್ಯೂ ಈ ಘೋಷಣೆಯು ಭಾರತೀಯರಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗಾಗಿ ರಾಷ್ಟ್ರೀಯ ಚಳುವಳಿಯಲ್ಲಿ ಬೆಳೆಯಲು ಪರೋಕ್ಷವಾಗಿ ಪ್ರೇರಣೆ ಆಯಿತು. ಸ್ನೇಹಿತರೆ, ಇದಿಷ್ಟು ಈ ಒಂದು ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನು ನಾನು ನೀಡಿದ್ದೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.